ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಬನ್ನಿ ನೋಡೋಣ. ತುಮಕೂರಿನಲ್ಲಿ ಹೇಮಾವತಿಯ ಕಿಚ್ಚು ಹೆಚ್ಚಾಗಿದೆ. ವಿಚಾರವಾಗಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಡಿಸಿಎಂ ಜೊತೆ ಭೇಟಿ ಮಾಡ್ತೀನಿ, ಯೋಜನೆಯಿಂದ ಆಗುವ ನ್ಯೂನತೆ ಬಗ್ಗೆ ಟೆಕ್ನಿಕಲ್ ಕಮಿಟಿಯ ಮುಂದೆ ಮಾತನಾಡ್ತಿದ್ದೇನೆ. ನಿನ್ನೆ ಸರ್ಕಾರದ ಗಮನ ಸೆಳೆಯಲು ಹೋರಾಟವನ್ನ ಮಾಡಿದ್ದೇವೆ. ಇದರಲ್ಲಿ ರಾಜಕೀಯ ವಿಚಾರ ನಾನು ಪ್ರಸ್ತಾಪ ಮಾಡಲ್ಲ. ಇಂಥ ಯೋಜನೆಗಳನ್ನ ಮಾಡಿದಾಗ ಎಂಥವರಿಗಾದರೂ ರಾಜಕೀಯ ಬೆನಿಫಿಟ್ ತಗೊಳ್ತಾರೆ ಅಂತ ತುಮಕೂರಿನಲ್ಲಿ ಹೇಳಿದ್ರು. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ CM ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾಯಿದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಆಟಕ್ಕೆ ಬಿದ್ದವ್ರ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೇಮಾವತಿ ಲಿಂಕ್ ಕ್ಯಾನಲ್ ವಿವಾದದ ಬಗ್ಗೆ ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. DK ಶಿವಕುಮಾರ್ ಪಾದಕ್ಕೆ ಕೋಟಿ ನಮಸ್ಕಾರ ಮಾಡಿ ಬಿಡ್ತೀನಿ. ಯಾತಕ್ಕಾಗಿ ಈ ಒಂದು ಗಂಟು ಬಿದ್ದಿದ್ದಾರೆ ಗೊತ್ತಿಲ್ಲ. ತುಮಕೂರು ಜನ ಮುಗ್ಧರು. 1200 ಕ್ಯೂಸೆಕ್ ನೀರನ್ನ 5 ತಾಲೂಕುಗಳಿಗೆ ಹಂಚಿಕೆ ಆಗಿದೆ. ಹೆಂಗೋ ನೆಮ್ಮದಿಯಿಂದ ಜನರು ಅವರ ಕೆಲಸವನ್ನ ಮಾಡಿಕೊಂಡು ಬದುಕ್ತಿದ್ದಾರೆ. ಅವರ ಬದುಕಿನಲ್ಲಿ ನೀವ್ಯಾಕೆ ಹುಳಿ ಹಿಂಡಬೇಕು? ಇನ್ನು ಹೇಮಾವತಿ, ಆಲಮಟ್ಟಿ, ಕೃಷ್ಣ ಯಾವುದಾದ್ರಿಂದಲೂ ನಮ್ಮ ಕ್ಷೇತ್ರಕ್ಕೆ ನೀರು ತೆಗೆದುಕೊಂಡು ಹೋಗಿ. ಈಗ ಮಾಡಿರೋದಕ್ಕೆ ತೊಂದರೆ ಕೊಡಬೇಡಿ ಅಂತ ಕೈ ಮುಗಿದು ಮನವಿ ಮಾಡಿದ್ರು. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಿನಲ್ಲಿ ಬಂದಲ್ಲಿ ವೋಟ್ ಹಾಕೋರು. ನಿಮ್ಮ ಮನೆ ಕಾರಣ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ. ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದ ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದನೋ ಮತ್ತೊಂದಿಂದನೋ ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಣ್ಣ ತಮ್ಮಂದಿರಿಗೆ ಏನೇನು ಕೊಟ್ಬಿಟ್ಟವ್ರೆ ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ಇದು ನಾನು ಹೇಳಿದ್ದು ಇಷ್ಟೇ. ಇವ್ರಿಗೆ ಮಂಚನ ಮೇಲೆ ಇದೆ, ತಿಳ್ಕೊಂಡಳ್ಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕ್ಕೊಂಡು ಹೋಗು. ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದ್ರೆ ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ. ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ. ನೀವು ಒಂದು ಮಾಡಿ ನಿಮ್ಮ ಹೆಸರು ತೊಗೊಳ್ಳಿ. ಮಂಚನ ಬೆಲೆಗೆ ಬೇಕಾದ ತಗೊಂಡೋಗಿ. ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಇಲ್ಲ ಕೃಷ್ಣದಿಂದ ತಗೋತಿರೋ, ಆಲ್ಮಟ್ಟಿಯಿಂದ ತಗೋತಿರೋ. ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ. ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವೆ ಇವಾಗ. ಆಮೇಲೆ ಎಲ್ಲಿ ಹೋಗ್ಬೇಕು ಅವರು? 15-20 ವರ್ಷ ಆಗಿದೆ ಅದು ಮಾಡಿ. ಏನೋ ಒಂಚೂರು ನೆಮ್ಮದಿಯಿಂದ ಬದುಕ್ತವ್ರೆ. ನಾವ್ಯಾರು? ಅಲ್ಲಿರೋದನ್ನ ನೀವು ಇಲ್ಲೆಲ್ಲೋ ಕೊಟ್ಬಿಡ್ತೀನಿ, ಅಲ್ಲೆಲ್ಲೋ ಕೊಟ್ಬಿಡ್ತೀನಿ, ಎಲ್ಲಿ ಕೊಟ್ಬಿಡ್ತೀನಿ? ಬರ್ತಾ ಇರೋ ನೀರೇನೆ 1200 ಅದೆಷ್ಟೋ ಕ್ಯೂಸೆಕ್ಸು ಅದೇನೋ ಅಂತಾರೆ. ನಾವು ಅದನ್ನು ಅದು ಏನು ಮಾಡೋರೆ, ಎಲ್ಲ ಹಂಚ್ಬಿಟ್ಟು ಕುಣಿಗಳಿಗೆ ಜಾಸ್ತಿ ಕೊಟ್ಟವ್ರೆ ಅಂತ ನೀವು ತಿಪ್ಕೊಂಡಳ್ಳಿ ಮತ್ತೆ ಮಂಚನ ಮೇಲೆ ದೊಡ್ಡ ದೊಡ್ಡ ಜಲಾಶಯ ರಾಮನಗರಕ್ಕೂ ಆಯ್ತದೆ, ಮಾಗಡಿಗೂ ಆಯ್ತದೆ, ಕನಕಪುರಕ್ಕೂ ಆಯ್ತದೆ. ಶಿವಕುಮಾರ್ ಅವ್ರ ಅಂಕಂದ್ರೆ ನಮ್ಮ ಹಳ್ಳಿಗೂ ಕೂಡ ಅವರೇ ಕೊಡ್ಬೋದು. ಅವ್ರ ಹೆಸರು ದೊಡ್ಡದಾಗಿ ಬೋರ್ಡ್ ಹಾಕ್ತೀನಿ. ಏನು ಇವಾಗ ಮಾಡಿದ್ದಾರೆ ಅದಕ್ಕೆ ತೊಂದರೆ ಕೊಡಬೇಡ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ತೀನಿ. ಒಂದು ನಿಮಿಷ ಅವ್ನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆತ್ಮೀಯತೆ ಬೇಡ. ಯಾತಕ್ಕಿದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದ್ದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಿನಲ್ಲಿ ಬಂದಲ್ಲಿ ವೋಟ್ ಹಾಕೋರು. ಕರಾವಳಿ ಭಾಗದ ಕೋಮು ಸಂಘರ್ಷಕ್ಕೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕಾರಣಿಗಳು ನೇರ ಹೊಣೆ ಅಂತ ಮಾಜಿ ಸಚಿವ MP ರೇಣುಕಾಚಾರ್ಯ ಹೇಳಿದ್ದಾರೆ. ಕಳೆದ ತಿಂಗಳು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡಿದೆ. ಸುಹಾಸ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಅಬ್ದುಲ್ ರಹೀಂ ಹತ್ಯೆಯಾದಾಗ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು. ಕೋಮು ನಿಗ್ರಹ ದಳ ಹಿಂದೂ ಹಾಗೂ ಬಿಜೆಪಿಗರನ್ನ ನೇರ ಟಾರ್ಗೆಟ್ ಮಾಡಿದೆ. ಹಿಂದೂಗಳ ಸಭೆ ಮಾಡುವುದರ ಬದಲು ಅಲ್ಪಸಂಖ್ಯಾತರ ಸಭೆ ಮಾಡಿ ಕೆಂಗಣ್ಣಿಗೆ ಗುರಿಯಾದ್ರು. ಈ ರೀತಿಯ ನೀತಿ ಕೋಮು ಸಂಘರ್ಷಕ್ಕೆ ಕಾರಣ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ.
ಗೋವಿಂದೇಗೌಡ ವರ್ಸಸ್ ರಮೇಶ್ ಕುಮಾರ್ ಬಣದ ನಡುವೆ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗೋವಿಂದಗೌಡ ಪಾದ ಮುಟ್ಟಿ ನಮಸ್ಕರಿಸಿದ್ದಾರೆ. ಎಸ್ಎನ್ನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಗೋವಿಂದಗೌಡ ಕಾಣಿಸಿಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಬಂಗಾರಪೇಟೆ ಹಾಗೂ ಕೆಜಿಎಫ್ ಶಾಸಕರು ಯಾರ ಪರ ಇದ್ದಾರೆ ಅಂತ ಅನುಮಾನ ಮಾಡಿದೆ. ಬಿಜೆಪಿ ಜೆಡಿಎಸ್ ಸದಸ್ಯರ ಸಂಪರ್ಕದಲ್ಲಿರುವಂತಹ ಗೋವಿಂದಗೌಡ 3ನೇ ಬಾರಿ ಅಧ್ಯಕ್ಷರಾಗಲು ರಣತಂತ್ರವನ್ನ ರೂಪಿಸಿದ್ದಾರೆ. ಮುನಿಯಪ್ಪಾಜಿಯವರು ಸಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಅಕ್ಕ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅಕ್ಕ ಅವರು ಆಗಮಿಸಿದ್ದಾರೆ. ನಮ್ಮ ಎಲ್ಲರ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರ್ತಕ್ಕಂಥ ನಿರ್ದೇಶಕರು ಆದ ಪೊಲೀಸರು ನಮ್ಮನ್ನ 15 ನಿಮಿಷ ತಡೆಯಲಿ, ಮುಸ್ಲಿಮರನ್ನ ಬೇರು ಸಮೇತ ಕಿತ್ತು ಹಾಕ್ತೀನಿ ಎಂಬ ಹೇಳಿಕೆಗೆ ಮಣಿಕಂಠ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯಲ್ಲಿ ಯುವತಿ ಮೇಲೆ ಮುಸ್ಲಿಂ ಯುವಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ತನ್ನ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಬಿಜೆಪಿಯ ಮುಖಂಡ ಮಣಿಕಂಠ ರಾಥೋಡ್ ಆರೋಪಿಸಿದ್ರು. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. 8 ದಿನದಲ್ಲಿ ಲವ್ ಜಿಹಾದ್ ಆರೋಪಿಗಳನ್ನ ಸಾಯಿಸಬೇಕು ಅಂತ ದ್ವೇಷಭರಿತವಾದ ಮಾತುಗಳನ್ನಾಡಿದ್ರು. ಕೋಮು ಸೌಹಾರ್ದದ ಕದಡುವ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಸದ್ಯ ಸಿಎನ್ಎಸ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. आणि उपरे ते दादागिरी करते आजी आपण बहन बेटे पर आजी पण आपण उपर आरीचं. ನಟ ಕಮಲ್ ಹಾಸನ್ಗೆ ಒಂದು ಭಾಷೆಯನ್ನ ಹೇಗುಳುವ ಅಧಿಕಾರ ಇಲ್ಲ ಅಂತ ತೀರ್ಥಹಳ್ಳಿಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಓರ್ವ ನಟ, ಅದಕ್ಕಿಂತೂ ಓರ್ವ ರಾಜಕಾರಣಿ. ಆ ಮನುಷ್ಯನಿಗೆ ತಮಿಳು ಓಟು ಬೇಕು, ಅದಕ್ಕಾಗಿಯೇ ಆತ ಹೀಗೆಲ್ಲ ಮಾತನಾಡ್ತಿದ್ದಾನೆ. ಓಟ್ ಬೇಕು ಅಂತ ತನ್ನ ಭಾಷೆ ಬಗ್ಗೆ ಪ್ರೇಮ ವ್ಯಕ್ತಪಡಿಸಲು ಅಧಿಕಾರ ಇದೆ, ಆದರೆ ಇನ್ನೊಂದು ಭಾಷೆಯನ್ನ ಹೇಗಿಳುವ ಅಧಿಕಾರ ಇಲ್ಲ. ಕೂಡಲೇ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳೋದು ಒಳ್ಳೆಯದು. ಈ ರೀತಿಯಾಗಿ ಹುಚ್ಚುಚ್ಚಾಗಿ ಮಾತನಾಡಿದ್ರೆ ಆತನನ್ನ ನಟನಾಗಿ ಪರಿಗಣಿಸುವಂತ ಅವಶ್ಯಕತೆ ಇಲ್ಲ ಅಂತ ಅರಗ ಜ್ಞಾನೇಂದ್ರ ಕೆಂಡಕಾರಿದ್ದಾರೆ. ಗೌರವಿಸ್ತಿದ್ವಿ. ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ನಟ ಅಂತ ಹೇಳಿ ನಾವು ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಸರ್, ಕಮಲ್ ಹಾಸನ್ನು ನಟ ಅನ್ನೋದಕ್ಕಿಂತ ರಾಜಕಾರಣಿ. ಆ ಮನುಷ್ಯನಿಗೆ ತಮಿಳು ಓಟ್ ಬೇಕು, ಅದಕ್ಕಾಗಿ ಆತ ಮಾತಾಡಿದ್ದಾನೆ. ಆದರೆ ತನಗೆ ಓಟ್ ಬೇಕು ಅಂತೇಳಿ ತನ್ನ ಭಾಷೆಯ ಬಗ್ಗೆ ಪ್ರೇಮವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಅವನಿಗಿದೆ. ಆದರೆ ಇನ್ನೊಂದು ಭಾಷೆಯನ್ನು ಹೀಗಳೆಯುವಂಥ ಅಧಿಕಾರ ಆತನಿಗಿಲ್ಲ. ಕ್ಷಮೆ ಕೇಳುವಂಥದ್ದು ಒಳ್ಳೆಯದು. ಆತ ಅವನ ದೃಷ್ಟಿ. ನಟ ಕಮಲ್ ಹಾಸನ್ ಹೇಳಿಕೆಗೆ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಗರಂ ಆಗಿದ್ದಾರೆ. ಕನ್ನಡ ಭಾಷೆ ಇಡೀ ಜಗತ್ತಿನಲ್ಲೇ ಉನ್ನತ ಸ್ಥಾನದಲ್ಲಿದೆ. ನಮ್ಮ ನಾಡಿನಲ್ಲಿ ನಾವು ಬೆಳೆಸಿದ ನಟ ನಮ್ಮ ಭಾಷೆಯ ಬಗ್ಗೆನೇ ಹಗುರವಾಗಿ ಮಾತನಾಡ್ತಾರೆ. ಕಮಲ್ ಹಾಸನ್ ನಡಿಗೆಯನ್ನು ನಾನು ಖಂಡಿಸ್ತೇನೆ. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು. ಕನ್ನಡ ಸಿನಿಮಾ ರಂಗಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಘಟನೆಗಳು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಬೆಳೆದಂಥವರು, ನಮ್ಮ ಕನ್ನಡ ನಾಡಿನ ಜನತೆ ಬೆಳೆಸಿದಂಥವರು ಇವತ್ತು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ. ಇದನ್ನು ಸಂಪೂರ್ಣವಾಗಿ ನಾನು ಸಹ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ರಾಜ್ಯಕ್ಕಾಗ್ಬೋದು, ನಮ್ಮ ಭಾಷೆಗೆ ಅಗೌರವ ತರ್ತಕ್ಕಂಥದ್ದನ್ನ ನಾವು ಸಂಪೂರ್ಣವಾಗಿ ನಾನು ವಿರೋಧವನ್ನು ಮಾಡ್ತೀನಿ. ಇವತ್ತು ನಮ್ಮ ಸಂಘಟನೆ, ಕನ್ನಡ ಸಂಘಟನೆಗಳು ಮತ್ತು ಎಲ್ಲರೂ ಇವತ್ತು ಹಿರಿಯರು, ಇವತ್ತು ಕವಿಗಳು ಮತ್ತು ಹಲವಾರು ಹಿರಿಯರು ಇವತ್ತು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿಸೋದಿಲ್ಲ ಅಂತ. ಇದಕ್ಕೆ ನಮ್ಮದು ಸಂಪೂರ್ಣವಾಗಿ ಬೆಂಬಲ ಇರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಬೆಳಗಾವಿಯಲ್ಲಿ ಅಪ್ರಾಪ್ತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಹೇಳಿಕೆ ನೀಡಿದರು. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ಆರೋಪಿಗಳು ಮೂಲತಃ ಬೆಳಗಾವಿ ಜಿಲ್ಲೆಯವರೇ ಆಗಿದ್ದಾರೆ. ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆ ಅಪ್ರಾಪ್ತೆ ಇದ್ದಾರೆ. ಪ್ರಕರಣ ಸಂಬಂಧ 6 ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.
ಆರೋಪಿ ಮೊದಲು ಬಾಲಕಿಯ ಪರಿಚಯನ ಮಾಡಿಕೊಂಡು ಸ್ನೇಹವನ್ನ ಗಳಿಸಿರ್ತಾರೆ. ಬಳಿಕ ಸ್ನೇಹಿತರ ಜೊತೆ ಸೇರ್ಕೊಂಡು ಅತ್ಯಾಚಾರ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ನಂತರ ಬ್ಲಾಕ್ ಮೇಲ್ ಮಾಡಿ ಮತ್ತೆ 3 ಆರೋಪಿಗಳಿಂದ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಲಾಗುವುದು ಅಂತ ಕಮಿಷನರ್ ಭೂಷಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಪರಿಚಯ ಮಾಡಿಸ್ತಾರೆ, ಫ್ರೆಂಡ್ಶಿಪ್ ಮಾಡಿಸ್ತಾನೆ ಆ್ಯಂಡ್ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ. ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ. ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ. ಆವಾಗ 3 ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾರೆ. APMC ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾಕ್ಸೋ ಕಾಯ್ದೆಯಲ್ಲಿ ಒಂದು FIR ದಾಖಲು ಮಾಡಲಾಗಿದೆ. ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ. ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆದವರೇ ಇದ್ದಾರೆ. ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡಲು ಬಂದ ಡೆಲಿವರಿ ಬಾಯ್ ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಯತ್ನಿಸಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಸಂತೇಮರಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮೇ 21ರಂದು ಮಧ್ಯಾಹ್ನದ ವೇಳೆ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ. ಮಹೇಶ್ ಎಂಬಾತ ಈ ಕೃತ್ಯವನ್ನ ಎಸಗಿದ್ದಾನೆ. ಮಹಿಳೆ ಪ್ರತಿರೋಧ ತೋರಿದಾಗ ಅಲ್ಲೇ ಇದ್ದಂತ ಚಾಕುವಿನಿಂದ ಮಹಿಳೆಗೆ ಇರಿದು ಪರಾರಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಸಂತೇಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನದಲ್ಲಿ ಒಂದು ಉಂಗುರಕ್ಕಾಗಿ ಬೆರಳು ಕತ್ತರಿಸಿ ಗುತ್ತಿಗೆದಾರ ವಿಜಯ್ ಕುಮಾರ್ ಹತ್ಯೆ ಮಾಡಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದ 10 ಗಂಟೆಗಳಲ್ಲೇ ಪ್ರಕರಣವನ್ನ ಭೇದಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಕ್ರಮ್ ಕುಮಾರ್, ಸಚಿನ್ ಕುಮಾರ್ ಬಂಧಿತ ಆರೋಪಿಗಳು ಅಂತ ಗುರುತಿಸಲಾಗಿದೆ. ಬಂಧಿತರಿಂದ ಒಂದು ಚಿನ್ನದ ಸರ, ಚಿನ್ನದ ಉಂಗುರಗಳು ಮತ್ತು ಒಂದು ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ 2 ಆರೋಪಿಗಳನ್ನ ಅರಸೀಕೆರೆ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಗಂಡ ಸಾಲ ತೀರಿಸದಿದ್ದಕ್ಕೆ ಆತನ ಹೆಂಡತಿಯ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಕಲಬುರಗಿ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ಮನೆಗೆ ನುಗ್ಗಿ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ರು. ಅಷ್ಟೇ ಅಲ್ಲದೆ ಮಹಿಳೆಯ ತಂದೆಯ ಮೇಲೂ ಕೂಡ ಮಾರಣಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ. ಸಾಲ ನೀಡಿದ್ದ ಕೈಲಾಸ್ ಹಾಗೂ ಆತನ ಮಗ ರಾಜಶೇಖರ್ ಹಲ್ಲೆ ಮಾಡಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವಂತಹ ತಂದೆ ಮಗಳನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಸದ್ಯ ಪ್ರಕರಣ ದಾಖಲಾಗಿದೆ. ಇಲ್ಲ ನೀ ಮನ್ಯಾಗಿಲ್ಲ ಇಲ್ಲಿ ಕೂಡೋದಕ್ಕೆ ಆಯಾಕಿಲ್ಲ. ನೀ ಬರಾಲೆ ಅಂದಿದಲ್ಲ, ನೀ ಬರಾಲೆ ಅಂದಿದ್ ನಾ ಬರಾಲೆ ಗಂಡನ್ ಕೂಡ ಇರಾಲೆ ಅಂದಿದ್ದಿ ಬಂದ್ಯಾಕ. ಟ್ಯಾಂಕರ್ ಹರಿದು ಬೆಳಗಾವಿಯಲ್ಲಿ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆಯಾಗಿದೆ. ಇನ್ನು ಬೆಳಗಾವಿಯ ಜಿಲ್ಲೆಯ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಟ್ಯಾಂಕರ್ ಹರಿದು ಅವಘಡ ಸಂಭವಿಸಿದೆ. ಸ್ಥಳದಲ್ಲೇ ರಮೇಶ್, ರಾಮಚಂದ್ರ, ರಾಮಣ್ಣ ಮೃತಪಟ್ಟ ಕಾರ್ಮಿಕರು ಅಂತ ಗುರುತಿಸಲಾಗಿದೆ. ಲಕ್ಷ್ಮೀಬಾಯಿ, ಅನುಶ್ರೀ, ಭೀಮಾಬಾಯಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಮಿಕರೆಲ್ಲರೂ ಕೂಡ ಕಲಬುರಗಿ ಮೂಲದವರು ಅಂತ ಗುರುತಿಸಲಾಗಿದ್ದು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕಸ್ಮಿಕವಾಗಿ ವಿದ್ಯುತ್ ಪ್ರವಹಿಸಿ ಲೈನ್ಮ್ಯಾನ್ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಜೈತನಮಾಳದಲ್ಲಿ ನಡೆದಿದೆ. ರಾಹುಲ್ ಪಟೇಲ್ ಮೃತ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಐಪಿ ರೀಡಿಂಗ್ ತರಲು ಹೋಗಿದ್ದ ವೇಳೆ ಟಿಪಿ ಬ್ಲಾಕ್ನಲ್ಲಿ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಐಪಿ ರೀಡಿಂಗ್ ಉಸ್ತುವಾರಿ ನಿರ್ಲಕ್ಷ್ಯದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಐಪಿ ಸೆಟ್ ಉಸ್ತುವಾರಿ ಮೇಲೆ ಕೇಸ್ ದಾಖಲಿಸಲು ಹೆಸ್ಕಾಂ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಮಳೆಗೆ 2 ಸಾವನ್ನಪ್ಪಿದ್ದಾರೆ. ತಿನಗನಹಳ್ಳಿಯಲ್ಲಿ ಓರ್ವ ಕಾಲು ಜಾರಿ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ರೆ ಮತ್ತೋರ್ವ ವೃದ್ಧ ಅತಿ ಚಳಿಯಿಂದ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ನಂಜಯ್ಯ, ಮುರುಗೇಶ್ ಮೃತ ವ್ಯಕ್ತಿಗಳು ಅಂತ ಗುರುತಿಸಲಾಗಿದೆ.
ನಂಜಿಯ ಮೃತದೇಹ ಹುಡುಕುವಾಗ ಮುರುಗೇಶ್ ಮೃತದೇಹ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ತಲೆ ಮೇಲೆ ಸಿಮೆಂಟ್ ಇಟ್ಟಿಗೆ ಎತ್ತು ಹಾಕಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಚಿತ್ರದುರ್ಗ ನಗರದ ರೈಲ್ವೆ ಕ್ವಾರ್ಟರ್ಸ್ ಹಿಂಭಾಗ ಘಟನೆ ನಡೆದಿದೆ. ಬಾಗಲಕೋಟೆ ಮೂಲದ ಬಸವರಾಜ ಬೇವೂರು ಕೊಲೆಯಾಗಿರುವಂತಹ ಮೃತ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಅನೈತಿಕ ಸಂಬಂಧದ ಶಂಕೆ ವ್ಯಕ್ತವಾಗಿದ್ದು, ವ್ಯಕ್ತಿಯನ್ನ ಬೆತ್ತಲೆಗೊಳಿಸಿ ಬರ್ಬರವಾಗಿ ಹತ್ಯೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಸಾಲಬಾಧೆಯಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಮಾಣಿಮಕ್ಕಿ ಗ್ರಾಮದಲ್ಲಿ ನಡೆದಿದೆ. ಕಾಫಿ ಬೆಳೆಗಾರ ಅರುಣ್ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಕೈ ಸಾಲ ಸೇರಿದಂತೆ ವಿವಿಧ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ರೈತ ಅರುಣ್ ಸಾಲವನ್ನ ಮಾಡಿಕೊಂಡಿದ್ರು. ಸಾಲವನ್ನ ತೀರಿಸಕ್ಕಾಗದೆ ಮನೆಯಲ್ಲೇ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯ ಮೈನಿಂಗ್ ವೇಳೆ ಮಣ್ಣು ಕುಸಿತ ಆಗಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೋರ್ವ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಈ ಘಟನೆ ನಡೆದಿದೆ. ಸುಮಾರು 2800 ಅಡಿ ಆಳದಲ್ಲಿ ಗೋಲ್ಡ್ ಮೈನಿಂಗ್ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಶರಣ ಬಸವ ಮೃತಪಟ್ಟ ಕಾರ್ಮಿಕ ಅಂತ ಗುರುತಿಸಲಾಗಿದೆ. ನೀರುಪಾದಿ ಎಂಬ ಕಾರ್ಮಿಕನಿಗೆ ಕಾಲು ಮುರಿದಿದ್ದು ಬೆಳಗಾವಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ಸಂಬಂಧ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಮೇಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ 7 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಆಘಾತಕಾರಿ ಘಟನೆ ನಡೆದಿದೆ. ಮಳವಳ್ಳಿಯ ನೆಲ್ಲೂರು ಗ್ರಾಮದ ನಿಂಗರಾಜು ರಂಜಿತಾ ದಂಪತಿಯ ಪುತ್ರಿ ಸಂಜನಾ ಬಲಿಯಾದ ಬಾಲಕಿಯಾಗಿದ್ದಾಳೆ. ಕಾಲು ನೋವಿನಿಂದ ಬಳಲುತ್ತಿದ್ದ ಸಂಜಳಾದನ್ನ ಚಿಕಿತ್ಸೆಗಾಗಿ ಮೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕಿಯ ಜೀವ ಉಳಿಯಲಿಲ್ಲ ಅಂತ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೈನರ್ ಆಪರೇಷನ್ ಇಂದ ಮಗುವಿನ ಸಾವಿಗೀಡಾದ ವೈದ್ಯರ ವಜಾ ಆಗಲೇಬೇಕು. ಮಾನ್ವಿ ಸಾವಿಗೆ ನ್ಯಾಯ ಸಿಗಲೇಬೇಕು. ಮಾನ್ವಿ ಸಾವಿಗೆ ನ್ಯಾಯ ಸಿಗಲೇಬೇಕು. ಬಾಲಕಿ ಸಾವಿಗೆ ಕಾರಣರಾದ ವೈದ್ಯರ ವಜಾ ಆಗಲೇಬೇಕು. ಕಾರ್ ಗ್ಲಾಸ್ ಒಡೆದು 11 ಲಕ್ಷ ನಗದನ್ನ ದೋಚಿ ಖತರ್ನಾಕ್ ಕಳ್ಳರು ಪರಾರಿಯಾಗಿರುವಂತಹ ಘಟನೆ ನೆಲಮಂಗಲದ ಡಾಬಾಸ್ಪೇಟೆಯಲ್ಲಿ ನಡೆದಿದೆ. ಅತೀಕ್ ರೆಹಮಾನ್ ಎಂಬುವರಿಗೆ ಸೇರಿದ ಹಣ ಅಂತ ಗುರುತಿಸಲಾಗಿದೆ. ಬ್ಯಾಂಕಿನಿಂದ ಹಣ ತರುವಂತೆ ಅತೀಕ್ ರೆಹಮಾನ್ಗೆ ಅವರ ಅಣ್ಣ ಹೇಳಿದ್ರು. ಬ್ಯಾಂಕ್ನಿಂದ ಹಣವನ್ನ ಬಿಡಿಸಿಕೊಂಡು ಬಂದಿದ್ದ ಅತೀಕ್ ರೆಹಮಾನ್ ಈ ವೇಳೆ ಮಿಕ್ಸಿ ರಿಪೇರಿ ಮಾಡಿಸಲು ಕಾರಿನಲ್ಲಿ ಹಣದ ಬ್ಯಾಗ್ ಅನ್ನ ಇಟ್ಟು ತೆರಳಿದ್ರು. ಇದನ್ನ ಗಮನಿಸಿದಂತ ಕಳ್ಳರು ಕಾರಿನ ಗಾಜನ್ನ ಒಡೆದು 11 ಲಕ್ಷ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ನೆಲಮಂಗಲದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ನ್ಯಾಮತಿ ಭಾಗದಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ತೋಟದಲ್ಲಿನ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನವನ್ನ ಮಾಡುತ್ತಿದ್ದಾರೆ. ಪಾಂಡುರಂಗಯ್ಯ ಲಕ್ಷ್ಮಮ್ಮ ವೃದ್ಧ ದಂಪತಿಗಳು ವಾಸವಿದ್ದ ತೋಟದ ಮನೆಗೆ ಕಳ್ಳರು ದಾಳಿ ನಡೆಸಿದ್ದು ವಿಫಲಗೊಂಡಿದ್ದಾರೆ. ತಡರಾತ್ರಿ ಕಳ್ಳತನಕ್ಕೆ ಯತ್ನಿಸಿದ 4-5 ಜನ ಕಳ್ಳರು ಮನೆಯ ಕಿಟಕಿ ಬಾಗಿಲನ್ನ ಬಡಿದಿದ್ದಾರೆ. ಬಾಗಿಲು ತೆರೆದಿದ್ದಾಗ ಮನೆಯ ಮೇಲೆ ಹತ್ತಿ ಹಂಚುಗಳನ್ನ ತೆಗೆದು ಒಳಗೆ ಇಳಿಯೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಎಚ್ಚರಗೊಂಡು ಗಾಬರಿಯಿಂದ ಕೂಗಿಕೊಂಡ ವೃದ್ಧರು ತಕ್ಷಣ ಪೊಲೀಸ್ ಮತ್ತು ಗ್ರಾಮಸ್ಥರಿಗೆ ಫೋನ್ ಮಾಡಿದ್ದಾರೆ. ಫೋನ್ನಲ್ಲಿ ಮಾತನಾಡ್ತಿರುವುದನ್ನ ಕೇಳಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನ್ಯಾಮತಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ.
ದೇವಸ್ಥಾನದ ಅರ್ಚನೆಯ ವಿಚಾರವಾಗಿ ಮಾರಾಮಾರಿ ನಡೆದಿದೆ. ಎರಡು ಕುಟುಂಬಗಳ ನಡುವೆ ಇಂಥದ್ದೊಂದು ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ವಡವಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಪೂಜೆಯ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ. ಹೆಣ್ಣು ಮಕ್ಕಳು ಅಂತ ಲೆಕ್ಕಿಸದೆ ಮನಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ವೆಂಕಟೇಶ್ ಎಂಬ ಕುಟುಂಬದ ಮೇಲೆ ಸಯ್ಯ ಜಗನಯ್ಯ, ಹನುಮೇಶ್ ಸೇರಿ 10ಕ್ಕೂ ಹೆಚ್ಚು ಜನ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಇನ್ನು ದೇವಸ್ಥಾನದ ಪೂಜೆ ಮುಗಿಸಿ ವೆಂಕಟೇಶ್ ಹಾಗೂ ಆತನ ಕುಟುಂಬಸ್ಥರು ವಾಪಸ್ಸಾಗುವ ವೇಳೆ ದಾಳಿಯನ್ನು ನಡೆಸಿದ್ದಾರೆ. ಘಟನೆ ಸಂಬಂಧ ಸಿರುವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದು 70 ವರ್ಷದ ಮಹಿಳೆಗೆ ಮಹಾಮಾರಿ ಒಕ್ಕರಿಸಿದೆ. ಶ್ರೀರಂಗಪಟ್ಟಣದ ಅರೆಕೆರೆ ಮೂಲದ ಮಹಿಳೆಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು ಪ್ರತ್ಯೇಕ ಕೊಠಡಿಯಲ್ಲಿ ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ರಾಯಚೂರಿನಲ್ಲಿ ಬೆಂಬಲ ಬೆಲೆದಡಿ ಜೋಳವನ್ನ ಖರೀದಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಸಿಂಧನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನೂರಾರು ಸಂಖ್ಯೆಯಲ್ಲಿ ರೈತರು ಹೋರಾಟವನ್ನು ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅಂತ ಅನ್ನವನ್ನ ಮಾಡಿ ರಸ್ತೆಯಲ್ಲಿ ಊಟ ಮಾಡುವ ಮೂಲಕ ಕೆಂಡ ಕಾರಿದ್ರು. ಇದೇ ವೇಳೆ ರೈತರು ಅರೆಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದ್ರು. ಸರ್ಕಾರ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ನಾಳೆ ಸಿಂಧನೂರು ಬಂದ್ಗೆ ರೈತರು ಕರೆ ನೀಡಿದ್ದಾರೆ. ಭೀಕರ ಮಳೆ ನಡುವೆಯೂ ನೀರಿಗಾಗಿ ಬೀದರ್ನಲ್ಲಿ ಹಾಹಾಕಾರ ಶುರುವಾಗಿದೆ. ಇದು ಹಮನಾಬಾದ್ ಪಟ್ಟಣದ ಇಂದಿರಾನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಟ್ಟು ನಿಂತಿರುವ ಮೋಟಾರ್, ಸೂಕ್ತ ಪೈಪ್ಲೈನ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಈ ಸಮಸ್ಯೆ ಉಂಟಾಗಿದೆ. ನಿನ್ನೆಯಷ್ಟೇ ಮೋಟಾರ್ ಅನ್ನ ಸರಿಪಡಿಸಿದ್ರು. ದಲಿತರ ಓಣಿಗೆ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲಂತ, ಜೊತೆಯಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆಯಂತ ಮಹಿಳೆಯರು ಆಕ್ರೋಶವನ್ನ ಹೊರಗಾಕಿದ್ರು. ಚಿಕ್ಕೋಡಿಯಲ್ಲಿ ಮರಳು ಮಾಫಿಯಾ ತಡೆಗಟ್ಟುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ ಅಂತ ನ್ಯಾಯವಾದಿ ಜಗದೀಶ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಇಬ್ಬರು ಮಕ್ಕಳನ್ನ ಮರಳು ಮಾಫಿಯಾ ಬಲಿ ಪಡೆದಿದೆ. ಅಗ್ರಾಣಿ ಹಳ್ಳ ದಾಟುವಾಗ ಮರಳಿನ ಗುಂಡಿಯಲ್ಲಿ ಎತ್ತಿನ ಬಂಡಿ ಬಿದ್ದು ಇಬ್ಬರು ಮಕ್ಕಳು ದಾರುಣ ಸಾವನ್ನಪ್ಪಿದ್ರು. ಮಕ್ಕಳ ಸಾವಿಗೆ ಮರಳು ಮಾಫಿಯಾ ಕಾರಣ ಅಂತ ಜಗದೀಶ್ ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಎತ್ಕೊಂಡು ಹೋಗ್ತಾ ಇದ್ದಂತಹ ಮಕ್ಕಳು ಈ ಹಳ್ಳದಲ್ಲಿ, ಈ ಅಕ್ರಮ ಮರಳುಗಾರಿಕೆಯ ಹಳ್ಳದಲ್ಲಿ ಈ ಎಳ್ಕೊಂಡು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಏನ್ ಪರಿಹಾರ? ಅಕ್ರಮಗಳಲ್ಲಿ ಸಕ್ರಮ. ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ವಿಶೇಷ ಚೇತನರಿಗೆ ವಂಚಿಸುತ್ತಿದ್ದಾರಂತ ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಪಿ ರವೀಂದ್ರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಕಿವಿ ಕೇಳುವವರಿಗೂ ಕೂಡ ಕಿವಿ ಕೇಳಲ್ಲ ಅಂತ ನಕಲಿ ಪ್ರಮಾಣ ಪತ್ರ ಕೊಟ್ಟಿದ್ದು ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹಲವರು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ. ನೂರಾರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರಕ್ಕೆ ಮಹಾ ವಂಚನೆಯನ್ನ ಎಸಗಿದ್ದಾರೆ. ಬೆಸ್ಕಾಂ 1ರಲ್ಲೇ 8 ಜನರಿಗೆ ಕಿವಿ ಕೇಳಲ್ಲ ಅಂತ ಡಾಕ್ಟರ್ ರವೀಂದ್ರ ಸರ್ಟಿಫಿಕೇಟ್ ನೀಡಿದ್ದಾರೆ. ಪರೀಕ್ಷೆ ಮಾಡಿ ನೋಡಿದಾಗ 8 ಜನರ ಪೈಕಿ 7 ಜನರಿಗೆ ಕಿವಿ ಕೇಳಿಸುತ್ತೆ ಅಂತ ವರದಿಯಲ್ಲಿ ಬಹಿರಂಗ ಆಗಿದೆ. ಇನ್ನು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಕೂಡ ಅಂಗವಿಕರಲ್ಲ ಅನ್ನೋದಾಗಿ ವರದಿಯನ್ನ ನೀಡಿದೆ. ಹೀಗೆ ನೂರಾರು ನಕಲಿ ಸರ್ಟಿಫಿಕೇಟ್ ನೀಡಿ ಡಾಕ್ಟರ್ ಪಿ ರವೀಂದ್ರ ವಂಚನೆಯನ್ನ ಎಸಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಡಾಕ್ಟರ್ ಪಿ ರವೀಂದ್ರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯ ಮಳೆಯ ಆರ್ಭಟ ಮುಂದುವರೆದಿದ್ದು ಭಾರೀ ಅವಾಂತರಗಳೇ ಸೃಷ್ಟಿಯಾಗ್ತಿದೆ. ಶಹಾಪುರ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಹಳ್ಳದ ನೀರಿನ ರಭಸಕ್ಕೆ ಡಾಂಬರ್ ರಸ್ತೆನೇ ಕೊಚ್ಚಿಕೊಂಡು ಹೋಗಿದೆ. ಕನ್ಯಾಕೊಳ್ಳೂರು ಹಾಗೂ ಅಗಸಿಯಿಂದ ಬೆನಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣ ಹಾಳಾಗಿದೆ. ಡಾಂಬರ್ ರಸ್ತೆ ಕೊಚ್ಚಿಕೊಂಡು ಹೋದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಊರಿಗೆ ತೆರಳಲು ಪರದಾಟವನ್ನ ಪಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅನುಮತಿ ನೋಂದಣಿ ಇಲ್ಲದೆ ಅಕ್ರಮವಾಗಿ ಶಾಲೆ ನಡೆಸ್ತಾ ಇದ್ದ ಸ್ಯಾಮರ್ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಶಿಕ್ಷಣ ಇಲಾಖೆ ಬಿಸಿ ಮುಟ್ಟಿಸಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿ ಮಾಡಿತ್ತು. ಸುದ್ದಿಯ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಕೂಡಲೇ ಶಾಲೆಯನ್ನ ಕ್ಲೋಸ್ ಮಾಡಬೇಕಂತ ಖಡಕ್ ವಾರ್ನಿಂಗ್ ನೀಡಿದೆ. ಅಲ್ಲದೆ ಈ ಹಿಂದೆ ಶಾಲೆಯ ದಾಖಲೆಗಳನ್ನ ಸಲ್ಲಿಸುವಂತೆ ಡಿಡಿಪಿಐ ನೋಟಿಸ್ ನೀಡಿದೆ. ಆದರೆ ಶಾಲೆಗೆ ಸಂಬಂಧಿಸಿದಂತೆ ಯಾವುದೇ ಅನುಮತಿ ನೋಂದಣಿ ದಾಖಲೆಯನ್ನ ಶಾಲಾ ಆಡಳಿತ ಮಂಡಳಿ ನೀಡಿಲ್ಲ.
ಇದೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬಂದಿದೆ. ಶಾಲೆಯ ಮಾನ್ಯತೆ ಹಾಗೂ ನೋಂದಣಿಯನ್ನ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮಾಳೂರು ಸಮೀಪದಲ್ಲಿ ಕಾಡಾನೆ ಕಾಣಿಸಿಕೊಂಡಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ. ಕಳೆದ 3 ದಿನದಿಂದ ಮಾಲೂರು ಸುತ್ತಮುತ್ತ ಕಾಡಾನೆಯ ಓಡಾಟ ನಡೆಸ್ತಾ ಇದೆ. ನಿನ್ನೆ ರಾತ್ರಿ ಸೀಕೆ, ಕಾವೇರಿ, ಬೈಲಬಡಿಗೆ, ಕುಡುವಳ್ಳಿ, ಮಳಗಾರು ಸಮೀಪ ಕಾಡಾನೆ ಕಾಣಿಸಿಕೊಂಡಿದೆ. ಶಿವಮೊಗ್ಗ ಮಂಗಳೂರು NH ಹೈವೇಯಲ್ಲೂ ಕಾಣಿಸಿಕೊಂಡಿರುವಂತಹ ಕಾಡಾನೆ ವಾಹನ ಸವಾರರು ಜಾಗೃತಿಯಿಂದ ಓಡಾಡಬೇಕು ಅಂತ ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ವಿನಾಕಾರಣ ಮನೆಯಿಂದ ಹೊರಗೆ ಹೋಗದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಗೋವುಗಳ ಸರಣಿ ಸಾವುಗಳ ಬಳಿಕ ಗೋವುಗಳನ್ನ ರಕ್ಷಿಸುವಂತೆ ಭಕ್ತರಿಗೆ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಕರೆ ನೀಡಿದ್ದಾರೆ. ಧಾರವಾಡದ ಮಾಧವಿ ಬಾವಿಯಲ್ಲಿರುವಂತಹ ಸರ್ಕಾರಿ ಗೋಶಾಲೆಯಲ್ಲಿರುವ ಗೋವುಗಳ ಸರಣಿ ಸಾವಿನ ಬಗ್ಗೆ ವರದಿ ಮಾಡಲಾಗಿತ್ತು. ವರದಿಯ ಬೆನ್ನಲ್ಲೇ ಉಪ್ಪಿನಗಿಟಗೇರಿಯ 3000 ವಿರಕ್ತ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಭಕ್ತರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವಿಡಿಯೋ ಸಂದೇಶದ ಮೂಲಕ ಗೋಶಾಲೆಗೆ ಜನರ ಮೇವು ಕೊಡುವಂತೆ, ಗೋವುಗಳನ್ನ ರಕ್ಷಿಸಲು ಕೈ ಜೋಡಿಸುವಂತೆ ಭಕ್ತರಿಗೆ ಸ್ವಾಮೀಜಿ ಕರೆಯನ್ನ ನೀಡಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.